ಸುಮ್ಮನೆ ಬ್ರೇಕಿಂಗ್ ಅನ್ನ ಸ್ಕ್ರೀನ್ ಮೇಲೆ ತನ್ನಿ. ಹೆಣ್ಮಕ್ಳು ಸ್ಟ್ರಾಂಗ್ ಓಕೆ, ಆದ್ರೆ ಗಂಡಸರು ವೀಕ್ ಆಗ್ಬೇಕಾ? ಅತುಲ್ ಸಾವಿನಿಂದ ಇದೀಗ ನೂರಾರು ಪ್ರಶ್ನೆಗಳೆದ್ದಿದೆ. ನೊಂದವರ ನೋವಿನ ಅಳತೆ ಯಾವುದು? ಈಗ ಡಿವೋರ್ಸ್ ಕೇಸ್ಗಳಲ್ಲಿ ಇದೊಂದು ಎಕ್ಸಾಂಪಲ್ ಓಕೆ, ಅನೇಕ ವಿಚ್ಛೇದನ ಪ್ರಕರಣಗಳು ಬರುತ್ತೆ, ಅದ್ರಲ್ಲಿ ನೊಂದವ್ರು ಯಾರು ಹೆಚ್ಚು? ಹೆಂಡತಿನ ಗಂಡನ? ಇದನ್ನ ಹೆಂಗ್ ಅಳಿಯೋದು? ಯಾರು ಅಳಿಯೋದು? ಮಾಪಕ ಯಾವುದು ಇದಕ್ಕೆ? ಪತ್ನಿಗೆ ಜೀವನಾಂಶವನ್ನ ಕೊಡಬೇಕು, ಹೌದು, ನಮ್ಮ ಕಾನೂನು ಹೇಳುತ್ತೆ. ಆಕೆಯನ್ನ ಗಂಡ ಡಿವೋರ್ಸ್ ಮಾಡೋ ಸಂದರ್ಭದಲ್ಲಿ ಆಕೆಯನ್ನ ಅಥವಾ ಆಕೆ ಮಕ್ಕಳನ್ನ ಸಂಸಾರವನ್ನು ನಡೆಸ್ಕೊಂಡು ಹೋಗುವ ಜವಾಬ್ದಾರಿಯನ್ನ, ಅದರ ಪಾಲುದಾರಿಕೆಯನ್ನ ಗಂಡಂದ್ರು ತಗೊಳ್ಬೇಕು. ಆದ್ರೆ ಜೀವನೇ ಕಳ್ಕೊಳ್ಳೋ ಮಟ್ಟಿಗೆ ಆ ಕಾಂಪನ್ಸೇಷನ್ ಅನ್ನ ಕೇಳಿಬಿಟ್ರೆ ಇಂಥ ನೂರಾರು ಪ್ರಶ್ನೆಗಳು ಈ ಒಂದು ಆತ್ಮಹತ್ಯೆಯಿಂದ ಇದೀಗ ಮತ್ತೆ ಮತ್ತೆ ಪ್ರಶ್ನೆಯಾಗಿ ಕಾಡ್ಲಿಕ್ಕೆ ಪ್ರಾರಂಭವಾಗಿದೆ. ಅತುಲ್ ಅವರ 3 ವಿಡಿಯೋಗಳು, ಅಂದ್ರೆ ಒಂದು ವಿಡಿಯೋದ 3 ಭಾಗಗಳು ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. हेलो वर्ल्ड, मेरा नाम अतुल सुभाष है। मैं तकरीबन 34 साल का हूँ, बैंगलोर में रहता हूँ। आज मैं सुसाइड कमिट करने जा रहा हूँ। इसका कारण 5 लोग हैं। दूसरा, मेरी पत्नी निकिता सिंघानिया, जो कि एक्सेंचर कंपनी में काम करती है दिल्ली में। तीसरा, मेरी मदर इन लॉ निशा सिंघानिया, जो कि जौनपुर में रहती हैं। चौथा, मेरा ब्रदर इन लॉ अनुराग सिंघानिया, जो कि और उर्फ पीयूष सिंघानिया, अनुराग उर्फ पीयूष सिंघानिया, जो कि जौनपुर में रहता है। पांचवा, मेरे पत्नी के अंकल सुशील सिंघानिया, जो कि जौनपुर में रहते हैं। हम मेरे बूढ़े माता पिता और मेरे भाई पर कितने केसेस डाले गए हैं, हमें कैसे हरास किया गया है, हमसे कैसे पैसे ऐंठने एक्सटॉर्ट करने की कोशिश की जा रही है, कितने पैसों का मामला है, और कैसे मुझे ये सुसाइड करने के लिए डायरेक्टली इंस्टिगेट किया गया है, और ऐसे सिचुएशंस बना दिए गए हैं जहां पर मेरा खुद को खत्म कर देना ही सबसे सही रास्ता समझ में आता है। इसमें मैं आपको ये भी बताऊंगा कि ये जो पैसों का खेल है, ये कितने अमाउंट का खेल है, कितने पैसों का। ये सीखने को मिलेगा कि कैसे आज कोई भी लड़की किसी भी आदमी और उसके पूरे परिवार को बर्बाद कर सकता है। ಅವರ ಮಾತುಗಳು ಇನ್ನೂ ಸಾಕಷ್ಟಿದೆ. ಕೆಲವೊಂದಷ್ಟು ನೇರವಾಗಿ ಸಮಾಜಕ್ಕೆ, ಸಮಾಜದ ವ್ಯವಸ್ಥೆಗೆ ಪ್ರಶ್ನೆ ಕೇಳೋ ರೀತಿಯಲ್ಲೇ ಇದೆ. ಸಾವು ಸಂಭವಿಸದೆ ಪ್ರಾಣನಂತೂ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಮತ್ತೆ ಈ ರೀತಿಯ ಪ್ರಕರಣಗಳಾಗದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ ಏನ್ ಮಾಡಬಹುದು? ಅದೊಂದು ಸಣ್ಣ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವಿದ್ದೇವಾ ಅಂತ ಹೇಳಿ ಚರ್ಚೆ ಪ್ರಾರಂಭ ಮಾಡ್ತಾ ನಾನು ರಾಜಲಕ್ಷ್ಮಿ ಮೇಡಮ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಯಾವುದೇ ವಿಚಾರಗಳು ಅಥವಾ ಯಾವುದೇ ನಿಯಮಗಳು ಕಾಲಾನುಸಾರ ಬದಲಾಗದೆ ಹೋದ್ರೆ, ಇವಾಲ್ವ್ ಆಗದೆ ಹೋದ್ರೆ ಅದ್ರ ಅರ್ಥ ಅನರ್ಥ ಆಗ್ಬಿಡುತ್ತಾ ಅಂತ ಹೇಳಿ. ಅಂದ್ರೆ ಈ ವರದಕ್ಷಿಣೆ ಕಿರುಕುಳದ ವಿರುದ್ಧವಾಗಿ ಹಿಂದೆ ರಚನೆಯಾದ ಕಾನೂನು ಆಗಿನ ಸಂದರ್ಭಕ್ಕೆ ಅನುಗುಣವಾಗಿ ಇದ್ದದ್ದು. ಇದು ಇವಾಲ್ವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ವಾ? ಅಷ್ಟು ರಿಜಿಡ್ ಇದೆಯಾ ನಮ್ಮ ಕಾನೂನು ಅಂತ ಹೇಳಿ. ಈಗ ನಿಮ್ಮ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಬೇರೆ ಬೇರೆ ಜಜ್ಮೆಂಟ್ ಒಳಗೆ ಉತ್ತರ ಕೊಟ್ಟಿದೆ. ಕಾನೂನು ಅನ್ನೋದು ಅದು ನಿಂತ ನೀರಲ್ಲ. ನಿಂತ ನೀರು ಆಯಿತು ಅಂತಂದರೆ ಡೆಫಿನೆಟ್ಲಿ ಅದು ಸಮಾಜಕ್ಕೆ ಸರಿಯಲ್ಲ, ಅದು ಬದಲಾಗ್ತದೆ. ಬದಲಾಗಿ ಏನಾಗಿದೆ ಅಂತಂದರೆ, ಮೊದಲು ನೀವು ಕೇಳ್ತಿದ್ರಿ ಒಂದಿಷ್ಟು ವರ್ಷದ ಹಿಂದೆ ಯಾವುದೇ ಒಂದು 498A ಕಂಪ್ಲೇಂಟ್ ಕೊಟ್ಟರೆ ಫ್ರೈಡೇ ಇತ್ತು ಅಂತಂದ್ರೆ ಮನೆಯೊಳಗೆ ಇರಬೇಡ ಅಂತ ಎಲ್ಲರೂ ಹೇಳ್ತಿದ್ವಿ, ಲಾಯರ್ ಆದವರು. ಯಾಕೆಂದರೆ 2 ದಿನ ಕಂಪಲ್ಸರಿ ನಿಮ್ಮ ಕಸ್ಟಡಿ ಒಳಗೆ ಹಾಕ್ತಾರೆ, ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ ಅಂತ. ಅದು 498A ಆ್ಯಕ್ಟ್ ಎಷ್ಟು ಮಿಸ್ಯೂಸ್ ಆಗಕ್ಕೆ ಶುರುವಾಯಿತು. ಯಾವುದೇ ಆ್ಯಕ್ಟ್ ಇರಲಿ ಒಂದು ಒಳ್ಳೆ ಉದ್ದೇಶಕ್ಕೇ ಬರ್ತದೆ ಬರುವಾಗ, ಆದರೆ ಅದ್ರ ಮಿಸ್ಯೂಸ್ ಮಾಡ್ಕೊಳ್ಳೋರು ಜೋಡಿ ಹುಟ್ಟುತ್ತಾರೆ. ಮಿಸ್ಯೂಸ್ ಮಾಡ್ಕೋತಾರೆ ಜನ ಅನ್ನೋ ಒಂದೇ ಕಾರಣಕ್ಕೆ ಕಾನೂನು ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಆ ಒಂದು ಮಿಸ್ಯೂಸನ್ನು ತಡೆಯೋ ಸಲುವಾಗಿ ಸುಪ್ರೀಂ ಕೋರ್ಟು ಆವಾಗಿನ ಟೈಮಿಗೆ ತಕ್ಕಂಗೆ ಕೆಲವೊಂದು ಗೈಡ್ಲೈನ್ಸ್ ತೊಗೊಂಡು ಬಂತು. ಈಗಿನ ಲೇಟೆಸ್ಟ್ ಗೈಡ್ಲೈನ್ಸ್ ಪ್ರಕಾರನೂ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡೋಂಗಿಲ್ಲ. ಯಾರೇ ಆಗಲಿ 498A ಕಂಪ್ಲೇಂಟ್ ಕೊಟ್ಟರೆ ಕೌನ್ಸಿಲಿಂಗ್ ಮಾಡಬೇಕು, ಕರಿಬೇಕು, ಫ್ಯಾಮಿಲಿ ಜೋಡಿ ಡಿಸ್ಕಷನ್ ಆಗಬೇಕು. ಅದೆಲ್ಲ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಕಂಪ್ಲೇಂಟ್, FIR, ಅರೆಸ್ಟು ಅದೆಲ್ಲ ಬರ್ತದೆ. ಇದು ಬದಲಾಗುವ ಕಾಲಮಾನಕ್ಕೆ ತಕ್ಕಂತೆ ಆ್ಯಕ್ಟ್ಗಳೊಳಗೆ ಕೆಲವೊಂದು ಮಾಡಿಫಿಕೇಶನ್ಸ್ ಮಾಡ್ತಾರೆ. ಯಾವಾಗ ಆ ಆ್ಯಕ್ಟ್ ಕಂಪ್ಲೀಟ್ಲಿ ಒಂದು ಸ್ಟೇಲ್ ಅಂತ ಆಗ್ತದಲ್ಲ, ಈ ಸಮಾಜಕ್ಕೆ ಇವತ್ತಿನ ರೀತಿ ನೀತಿಗೆ ತಕ್ಕದ್ದಲ್ಲ ಅಂತ, ಆವಾಗ ಅದನ್ನು ರಿಪೀಲ್ ಮಾಡ್ತಾರೆ. ಇವತ್ತು ನಾವು ಡೌರಿ ಅನ್ನೋ ಶಬ್ದ ಏನದಲ್ಲ, ಅದರ ಒರಿಜಿನಲ್ ಫಾರ್ಮ್ನಾಗಿಲ್ಲ. ಅದು ಮದುವೆ ಟೈಮ್ನಾಗ ಏನು ಕೊಡ್ತಿದ್ರು ಅದೇ ಫಾರ್ಮ್ನಾಗಿಲ್ಲ. ಈಗ ಅದ್ರದ್ದು ಫಾರ್ಮ್ ಚೇಂಜ್ ಆಗಿದೆ.
ಅದನ್ನು ನೀವು ಗಾಡಿ ಕೊಟ್ಟಿಲ್ಲ ಯಾಕೆ, ಅದು ಕೊಟ್ಟಿಲ್ಲ ಯಾಕೆ, ನಮ್ಗೆ ಅನುಕೂಲ ಯಾಕೆ ಮಾಡಿಕೊಟ್ಟಿಲ್ಲ, ಮನೆ ಯಾಕೆ ಕೊಟ್ಟಿಲ್ಲ, ಏನೋ ಡಿಫ್ರೆಂಟ್ ಫಾರ್ಮ್ನಾಗ ಬರ್ತದೆ. ಆದರೆ ಆ ಡೌರಿ ಅನ್ನೋದು ಬರೀ ಒಂದು ಶಬ್ದಕ್ಕೆ ಆ ಆ್ಯಕ್ಟ್ ಇಲ್ಲ, ದೌರ್ಜನ್ಯ ಸೇರ್ತದೆ ಅದರೊಳಗೆ. ಆ ದೌರ್ಜನ್ಯ ಅನ್ನೋದು ಡೌರಿ ಬಿಟ್ಟೂ ಇರ್ತದೆ, ಮಾನಸಿಕ ಇರ್ತದೆ, ದೈಹಿಕ ಇರ್ತದೆ. ಈ ಎಲ್ಲ ದೌರ್ಜನ್ಯನೂ ಸೇರಿ ಜೊತೆಗೆ ಡೌರಿ ಸೇರಿ 498A ಆ್ಯಕ್ಟ್ ಬಂದಿರೋದು. ಅದಕ್ಕೆ ತಕ್ಕಂಗೆ ಅದು ಬದಲಾವಣೆ ಆಗಿದೆ. ಆದರೆ ಸಮಾಜದೊಳಗೆ ಇವತ್ತಿಗೂ ಹೆಂಗೆ ಅದ್ರ ಬಗ್ಗೆ ಒಂದು ಕಲ್ಪನೆ ಐತಿ ಅಂತಂದರೆ, ಅದನ್ನು ಬ್ಲ್ಯಾಕ್ ಮೇಲ್ ಟೂಲ್ ಆಗಿ ಉಪಯೋಗ ಮಾಡುವಂಥ ಕೆಲವು ಜನರು ಇರ್ತಾರೆ. ಒಂದು ಸೀದಾ ಡೈವೋರ್ಸ್ ಕೇಳಿ, ಒಂದು ಅಲಿಮನಿ ಮೇಂಟೆನೆನ್ಸ್ ಕೇಳಿ ಮುಗಿಸ್ಕೊಳ್ಳೋಣ, ಮಾತಾಡೋಣ, ಡಿಸ್ಕಷನ್ ಮಾಡೋಣ ಅನ್ನೋದು ಒಂದು ಸ್ಟೇಜ್. ಆದರೆ ಕೆಲವೊಂದು ಸಲ ಅವರು ಸರಿಯಾದ ವ್ಯಕ್ತಿ ಕಡೆ ಹೋಗಲಿಲ್ಲ ಅಂದರೆ, ಇಟ್ ಮೇ ಬಿ ಲಾಯರ್, ಇಟ್ ಮೇ ಬಿ ಎನಿ ಕೌನ್ಸಿಲರ್, ಅವ್ರಿಗೆ ಸರಿಯಾಗಿ ಗೈಡ್ ಮಾಡಲಿಲ್ಲ ಅಂದರೆ, 2 ಥರ ಗೈಡ್ ಮಾಡೋರು ಇರ್ತಾರೆ. ಕುಂತು ಮಾತಾಡೋಣ, ರಿಸಾಲ್ವ್ ಮಾಡ್ಕೊಳ್ಳೋಣ, ಇಬ್ಬರ ಕೆಪಾಸಿಟಿ ಹೆಂಗದೆ ಅದ್ರ ಮೇಲೆ ಸೆಟ್ಲ್ ಮಾಡೋಣ ಅಂತ. ಇನ್ನೊಂದು ಥರದವ್ರು ಇರ್ತಾರೆ, ಅವರು ಇದು ಒಂದೇ ಯಾಕೆ, ಒಂದು 498A ಕೇಸ್ ಹಾಕ್ರಿ, ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ರಿ, ಒಂದು ಮೇಂಟೆನೆನ್ಸ್ ಕೇಸ್ ಹಾಕ್ರಿ, ಒಂದು ಅರ್ಧ ಡಜನ್ ಕೇಸ್ ಹಾಕ್ರಿ, ಅಂದ್ರೆ ಆ ಮನುಷ್ಯನ ಮೇಲೆ ಪ್ರೆಷರ್ ಹೆಚ್ಚಾಗ್ತದೆ, ಬರ್ತಾನೆ ಅಂತ. ಇದು ಯಾವ ವ್ಯಕ್ತಿ ಯಾರನ್ನ ಅಪ್ರೋಚ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಸುನಿಲ್ ಸರ್ನ ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.